ನಮಸ್ಕಾರ, ಟೆಕ್ ಟೇಲ್ಸ್ಗೆ ಸ್ವಾಗತ. ಹಾಗೆ ಇರುತ್ತೆ ಇವತ್ತಿನ ಪ್ರಧಾನ ಸಮಾಚಾರ. ಬೆಂಗಳೂರಿನಲ್ಲಿ ಪೊಲೀಸರ ಮೇಲೆ ಗಂಭೀರ ಆರೋಪ, ಖಾತೆ ಹಂಚಿಕೆ, ವಿವಾದದ ಅಂತ್ಯ ಮತ್ತು ದೇಶದ ಆರ್ಥಿಕತೆಯ ಮೇಲೆ ರಷ್ಯಾದ ತೈಲದ ಪ್ರಭಾವ. ಬನ್ನಿ ನೋಡೋಣ ಇಂದಿನ ವಿವರವಾದ ಸುದ್ದಿಗಳು. ಬೆಂಗಳೂರಿನಲ್ಲಿ ರಾತ್ರಿ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರಿಗೆ ಮದ್ಯಪಾನ ಪರೀಕ್ಷೆ ಕಡ್ಡಾಯಗೊಳಿಸಲು ಪೊಲೀಸ್ ದೂರು ಪ್ರಾಧಿಕಾರ ಮುಂದಾಗಿದೆ. ಪೊಲೀಸರು ಹೋಟೆಲ್ಗಳಲ್ಲಿ ಹಣ ನೀಡದೆ ತಿನ್ನುವುದು, ಸಾರ್ವಜನಿಕರೊಂದಿಗೆ ಜಗಳವಾಡುವುದು ಮತ್ತು ಹಲ್ಲೆ ನಡೆಸುತ್ತಿರುವ ಆರೋಪಗಳು ಕೇಳಿಬಂದಿವೆ. ಇನ್ನು ರಾಜಕೀಯ ವಲಯದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಖಾತೆ ಹಂಚಿಕೆ ವಿವಾದ ಬಗೆಹರಿದಿದೆ ಎಂದು ಸಿಎಂ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ರಾಷ್ಟ್ರೀಯ ಮಟ್ಟದ ಸುದ್ದಿಯಲ್ಲಿ ಭಾರತದ ತೈಲ ಆಮದಿನಲ್ಲಿ ರಷ್ಯಾದ ಪಾಲು ಶೇ. 38ಕ್ಕೆ ಏರಿಕೆಯಾಗಿದೆ. ಏಪ್ರಿಲ್ 2026ರಲ್ಲಿ ರಷ್ಯಾ ತನ್ನ ಪಾಲನ್ನು ಹೆಚ್ಚಿಸಿಕೊಂಡಿದ್ದು, ಪ್ರೀಮಿಯಂ ದರ ಶೇ. 425ರಷ್ಟು ಜಿಗಿತ ಕಂಡಿದೆ. ಇತ್ತ ಆಂಧ್ರಪ್ರದೇಶದ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಎಸ್ಪಿ ಅಭ್ಯರ್ಥಿಯಾಗಿ ಲಿಂಗಮನೇನಿ ರಮೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಗಾಜಾದಲ್ಲಿ ಮದುವೆಗೂ ಕೆಲವೇ ಗಂಟೆಗಳ ಮುನ್ನ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ವರ ಮುಹನ್ನದ್ ಫರ್ವಾನಾ ಸಾವನ್ನಪ್ಪಿದ್ದಾರೆ. ಇತ್ತ ಲಾ ಪಾಜ್ನಲ್ಲಿ ಆಹಾರಕ್ಕಾಗಿ ಜನರು ಕೊರೆಯುವ ಚಳಿಯಲ್ಲೂ ಸಾಲುಗಟ್ಟಿ ನಿಂತಿರುವ ದೃಶ್ಯ ಮನಕಲಕುವಂತಿದೆ. ಲಾವೋಸ್ ಗುಹೆಯಲ್ಲಿ ನಾಪತ್ತೆಯಾದವರಿಗಾಗಿ ನಡೆಸುತ್ತಿದ್ದ ಶೋಧ ಕಾರ್ಯಾಚರಣೆಯನ್ನು ಅಪಾಯಕಾರಿ ಎಂದು ಪರಿಗಣಿಸಿ ಸ್ಥಗಿತಗೊಳಿಸಲಾಗಿದೆ.